That it did crash around 11:30 yesterday morning after leaving the Butler Memorial Airport. We are right near there, and the sheriff Chad Anderson saying it was a skydiving flight that went down. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವರು ಕಾಲಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೊಟ್ಟಿದ್ದರು ಲಾಸ್ಟಲ್ಲಿ. ಸೊ ಅವ್ರು ಹೇಳಿದರು ಸುಮಾರು ಫ್ಲೈಟ್ಗಳು ಏರೋಪ್ಲೇನ್ಗಳು ಕ್ಲಾಶ್ ಆಗ್ತವೆ, ಮೇಲೇ ಬ್ಲಾಸ್ಟ್ ಆಗ್ತವೆ, ಕೆಲವೊಂದಷ್ಟು ರನ್ವೇನಲ್ಲೇ ಸುಟ್ಟೋಗ್ತವೆ, ಇವೆಲ್ಲ ಹೇಳಿದರು. ಸೊ ನಮ್ಮ ದೇಶದಲ್ಲಿ ಆಗಿಲ್ಲ ಅಂದರೂ ಹೊರಗಡೆ ಆ ಥರದ ಘಟನೆಗಳು ಕಾಣಿಸಿದ್ದಾವೆ. ಸೊ ಅವುಗಳನ್ನ ವಿಡಿಯೋಗಳನ್ನ ನಾವು ತೋರಿಸ್ತೀವಿ, ಅದು ನೋಡಿ. ಇತ್ತೀಚೆಗೆ ಅವ್ರು ಹೇಳಿದ ಮೇಲೆ ಘಟನೆಗಳಾಗಿರೋದು. ಸೊ ಅವು ಹೆಂಗೆ ಅವ್ರಿಗೆ ಗೋಚರ ಆಯಿತು, ಸೊ ಅದನ್ನು ವಿಚಾರಿಸೋಣ. ರಮೇಶ್ ಅವರು, ನೀವು ಹೇಳಿದ್ದು ಸಂಭವಿಸೈತೆ, ಆ ಘಟನೆಗಳು ನಡೆದಾವೆ. ಆ ಲಿಂಕ್ಗಳನ್ನ ನಮಗೆ ಶೇರ್ ಮಾಡಿರೋದ್ರಿಂದ ನಾನು ನಮಗೆ ತೋರಿಸ್ತೀನಿ. ಸೊ ಇದು ಯಾವ ಥರ ನಿಮಗೆ ಗೊತ್ತಾಯಿತು, ಮತ್ತು ಇನ್ನು ಮುಂದೆ ಏನಾದರೂ ಈಗ ಮತ್ತೆ ಕೂಡ ಏನಾದರೂ ಅವಘಡಗಳು ಆಗೋ ಥರದ್ದು ಏನಾದರೂ ಘಟನೆಗಳು ನಿಮ್ಗೆ ಕಾಣಿಸಿದ್ರೆ ಸೊ ಈ ಒಂದು ಎಚ್ಚರಿಕೆ ವಿಚಾರ ತಿಳಿಸಿ. ಇದಾವೆ ಸರ್, ತುಂಬ ಇದಾವೆ. ಆ ಥರ ಪಾಯಿಂಟ್ಸ್ಗಳು ತೆಗೆದ್ರೆ ಮುಂದೆ ನಡೆಯೋ ಘಟನೆಗಳು ಸುಮಾರು ಒಂದು 50ರಿಂದ 60 ಪಾಯಿಂಟ್ಸ್ ಇದಾವೆ. ಡೇಟ್ ಮಂತ್ ಸಮೇತ ನಾನು ಕೊಡ್ತೀನಿ. ಆ ಡೇಟ್ ಒಳಗಡೆ ಅದು 100% ನಾವೇನು ಹೇಳ್ತೀವೋ ಅದು ನಡೆಯುತ್ತೆ ಸರ್. ಆ ಥರ ನನಗೆ ಜ್ಞಾನದಲ್ಲೆಲ್ಲ ಬರ್ತಾ ಇರುತ್ತೆ ಸರ್. ನಮಗೆ ನಾವು ನಮ್ಮ ಕೈವಾರ ತಾತಾಯಿನವರು ಶಿಷ್ಯ ಆಗಿರೋದ್ರಿಂದ ನಮ್ಗೆ ಜ್ಞಾನದಲ್ಲಿ ಬಂದು ಎಲ್ಲ ತಿಳಿಸ್ಕೊಡ್ತಾರೆ ಮುಂದೆ ಏನಾಗುತ್ತೆ ಅಂತ. ನಾವು ಕೆಲವೊಂದು ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತೀವಿ. ಯಾಕಂದ್ರೆ ಜನ ಪ್ರಾಣನೇ ಮುಖ್ಯ ಎಲ್ಲಾರ್ಗು. ಈಗ ನೋಡಿ, ಭೂಕಂಪ ಆಯ್ತು ಮೊನ್ನೆ 3 ದಿನ ಹಿಂದ್ಗಡೆ. ಲಾಸ್ಟ್ ಮಂತ್ ತುಂಬಾ ಫ್ಲೈಟ್ಗಳೆಲ್ಲ ಬಿದ್ದೋಯ್ತು. ಎಷ್ಟೋ ಜನ ಸಾವು ನೋವು ಅನುಭವಿಸಿದ್ರು. ಮತ್ತೆ ಕೆಲವೊಂದು ಡೆಲ್ಲಿಲೆಲ್ಲಾನು ಆ ಕಡೆ ಉತ್ತರ ಭಾರತ ದೇಶದ ಕಡೆ ಒಂದು 4-5 ಬಿಲ್ಡಿಂಗ್ಗಳೆಲ್ಲ ಸುಟ್ಟೋಗಿ ತುಂಬಾ ಜನ ಇದಾಯ್ತು, ಬೆಂಕಿ ಅವಘಡಗಳೆಲ್ಲ ಆಯ್ತು. ಆ ಥರ ನಮಗೆ ಮುನ್ಸೂಚನೆಗಳೆಲ್ಲ ಸಿಗುತ್ತೆ ಸರ್ ನಮಗೆ. ಅದರಲ್ಲಿ ಕೆಲವೊಂದು ತುಂಬಾ ನಾನು ಬರ್ಕೊಂಡು ಬಂದಿದ್ದೀನಿ, ಮತ್ತೆ ಕೆಲವೊಂದು ಇದಾವೆ ಜ್ಞಾನಕ್ಕೆ. ನಾನು ಅದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಅದು ಯಾಕಂದ್ರೆ ನಾವು ಬದುಕಿರೋದೇ ತುಂಬಾ ಖುಷಿ. ಸತ್ತೋಗ್ಬಿಟ್ರೆ ಏನು ಸಿಗೋದಿಲ್ಲ ನಮ್ಗೆ. ಅದರಿಂದ ಮುನ್ಸೂಚನೆ ತಗೊಂಡ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇರ್ಬೋದು. ಎಲ್ಲರೂ ಎಚ್ಚರಿಕೆಯಿಂದ ಇರೋದು ಒಳ್ಳೇದು ನಾವೆಲ್ಲಾನು. ಅದರಿಂದ ಸರ್, ಈಗ ನೆಕ್ಸ್ಟು 14 ಜುಲೈಯಿಂದ 15 ಆಗಸ್ಟ್ ಒಳಗಡೆ ತುಂಬ ಅವಘಡಗಳು ನಡೆಯುತ್ತೆ ಸರ್. 14 ಜುಲೈಯಿಂದ 15 ಆಗಸ್ಟ್ ಒಳಗಡೆ ತುಂಬ ಅವಘಡಗಳು ನಡೆಯುತ್ತೆ. ಅದರಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ದೆಹಲಿಲಿ ತುಂಬ ಜನ ಟೆರರಿಸ್ಟ್ ಈಗ ಅಡಗಿದ್ದಾರೆ ಅಲ್ಲಿ. ಹೌದಾ? ಪಾಕಿಸ್ತಾನವ್ರು ಬಂದ್ಬಿಟ್ಟು ಅವ್ರನ್ನೆಲ್ಲರನ್ನು ತುಂಬ ಜನನ ಹಿಡ್ದಾಕ್ಬಿಟ್ಟು ತುಂಬ ಜನನ ಇಂಡಿಯನ್ ಆರ್ಮಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ತುಂಬ ಜನನ ಶೂಟ್ ಮಾಡಾಕ್ತಾರೆ. ಅದು ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ ಈ ಡೇಟ್ ಒಳಗಡೆ. ಆಮೇಲೆ 12 ಅಕ್ಟೋಬರಿಂದ 15 ನವೆಂಬರ್ ಒಳಗಡೆ 12 ಅಕ್ಟೋಬರಿಂದ 15 ನವೆಂಬರ್ ಒಳಗಡೆ ಚೈನಾ ಮತ್ತು ಈ ಕಡೆ ನಮ್ಮ ಚೈನಾ ದೇಶ ಆ ಕಡೆ ಎಲ್ಲ ಇಂಟರ್ನೆಟ್ ಎಲ್ಲ ತುಂಬಾ ಬ್ಯಾನ್ ಆಗ್ಬಿಡುತ್ತೆ. 15 ದಿನ ತಿಂಗಳಾನ್ಗಟ್ಲೆ ಇರೋದಿಲ್ಲ, ಒಂದು 10 ದಿನ 15 ದಿನ ಇಂಟರ್ನೆಟ್ ಬ್ಯಾನ್ ಆಗ್ಬಿಡುತ್ತೆ. ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಮತ್ತೆ UPI ಏನೇನು ಇಂಟರ್ನೆಟ್ ಇಂದ ವರ್ಕ್ ಆಗುತ್ತೆ ಎಲ್ಲ ಬಂದ್ ಆಗ್ಬಿಡುತ್ತೆ. ಸಮುದ್ರದೊಳಗಡೆ ಈಗ ತುಂಬಾ ಕಡೆ ಇಂಟರ್ನೆಟ್ ವೈರ್ಗಳೆಲ್ಲ ಹಾಕಿದ್ದಾರೆ, ಅವೆಲ್ಲ ಕಟ್ ಮಾಡಿ ಹಾಕ್ತಾರೆ. ಸೊ ಇದು ಯುದ್ಧಗಳು ಸಂಭವಿಸಿದಾಗ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋ. ಯುದ್ಧ ಸಂಭವಿಸೋದಕ್ಕಿಂತ ಇಂಟರ್ನೆಟ್ ಬ್ಯಾನ್ ಆಗುತ್ತೆ. ಇಂಟರ್ನೆಟ್ ಬ್ಯಾನ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವುದೇ ಟ್ರಾನ್ಸಾಕ್ಷನ್ ನಡೆಯಲ್ಲ, ಮೊಬೈಲ್ ವರ್ಕ್ ಆಗಲ್ಲ, ತುಂಬಾ ಅವಘಡಗಳು. ತುಂಬ ಇಂಟರ್ನೆಟ್ಟು, ತುಂಬ ಬ್ಯಾಂಕಿಂಗ್ ಸೆಕ್ಟರ್ಗಳೆಲ್ಲ ತುಂಬ ಡೇಟಾ ಲೀಕ್ ಆಗಿಬಿಡುತ್ತೆ. ಆಮೇಲೆ ಸಮುದ್ರದ ಒಳಗಡೆ ಹೋಗಿರೋ ಡೇಟಾ ಎಲ್ಲ ಕಟ್ ಮಾಡಾಕ್ಬಿಡ್ತಾರೆ, ವೈರ್ಗಳೆಲ್ಲ ಕಟ್ ಮಾಡಿ. ತುಂಬ ಕಡೆ ಬ್ಯಾಂಕಿಂಗು ಇಂಟರ್ನೆಟ್ ಎಲ್ಲ ಬಂದಾಗಿ ನಮಗೆ UPI ಟ್ರಾನ್ಸಾಕ್ಷನು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನೂ ಆಗೋದಿಲ್ಲ. ಆಮೇಲೆ ತುಂಬ ಬ್ಯಾಂಕ್ಗಳಲ್ಲಿ ಹ್ಯಾಕ್ ಮಾಡಿಬಿಡ್ತಾರೆ, ಬ್ಯಾಂಕ್ ಅಕೌಂಟ್ನೇ ಹ್ಯಾಕ್ ಮಾಡಿಬಿಟ್ಟು ಬ್ಯಾಂಕಲ್ಲಿ ದುಡ್ಡು ಇಲ್ದಿರ ಮಾಡಿಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸ್ವಲ್ಪ ಕ್ಯಾಶಿನ ವಹಿವಾಟ ಮಾಡೋದು ತುಂಬ ಒಳ್ಳೆಯದು. ನಮ್ಮ ವೀಕ್ಷಕರೆಲ್ಲರೂ ಕ್ಯಾಶ್ ಇಟ್ಕೋಬೇಕು. ಯಾಕಂದರೆ ಇಂಟರ್ನೆಟ್ ಇಲ್ಲ ಅಂದ್ರೆ UPI ವರ್ಕ್ ಆಗಲ್ಲ, ಸ್ಕ್ಯಾನರ್ ವರ್ಕ್ ಆಗಲ್ಲ. ಬ್ಯಾಂಕಲ್ಲಿ ಹೋದ್ರೆ ಬ್ಯಾಂಕಲ್ಲೂ ಇಂಟರ್ನೆಟ್ ಬೇಕೇ ಬೇಕು, ಅಲ್ಲೂ ವರ್ಕ್ ಆಗಲ್ಲ. ಕ್ಯಾಶೇ ಇಲ್ದಿರ ಆಗ್ಬಿಡುತ್ತೆ, ತುಂಬಾ ಪರದಾಡ್ಬೇಕಾಗುತ್ತೆ. ಅದರಿಂದ ಎಲ್ಲರೂ ಒಂದ್ ಸ್ವಲ್ಪ ದುಡ್ಡಿನ ನಗದು ವ್ಯವಹಾರ ಮಾಡೋದು ತುಂಬಾ ಒಳ್ಳೆಯದು. ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಜೂನ್ 16ರಿಂದ ಹಿಡಿದು ಜುಲೈ 16 ಒಳಗಡೆ ಮತ್ತೆ ಒಂದೆರಡು ವಿಮಾನ
ಫ್ಲೈಟ್ ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಯಾರಾದ್ರೂ ಒಬ್ಬರು ದೊಡ್ಡ ರಾಜಕಾರಣಿ ಆ ಫ್ಲೈಟ್ ಪ್ರಯಾಣ ಮಾಡಿ ಅದರಲ್ಲಿ ಒಂದು ಅಪಘಾತಕ್ಕೆ ಒಳಗಾಗೋ ಸಂಭವಗಳು ತೋರಿಸ್ತಾ ಇದೆ ಸರ್. ತುಂಬಾ ದೊಡ್ಡದಾಗೆ ತೋರಿಸ್ತಾ ಇದೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ರಾಜಕಾರಣಿ ಸಾಯ್ತಾರೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ದೊಡ್ಡ ರಾಜಕಾರಣಿ ಆಗಿರ್ತಾರೆ. ಈ ಅಪಘಾತಗಳೆಲ್ಲ ನಾನು ಏನ್ ಹೇಳಿದೀನೋ ಆ ಡೇಟ್ ಒಳಗಡೆನೆ ನಡೆಯುತ್ತೆ ಸರ್. ತುಂಬಾ ವಿಮಾನ ಅಪಘಾತಗಳು ಆಗುತ್ತೆ. ಯಾರಾದ್ರೂ ಹೋಗೋರು ಇದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಟಿಕೆಟ್ ಕ್ಯಾನ್ಸಲ್ ಮಾಡೋದಾಗ್ಲಿ ಅಥವಾ ಮುಂದೂಡೋದಾದ್ರೆ ತುಂಬಾ ಒಳ್ಳೇದು ನಮ್ಮ ವೀಕ್ಷಕರಿಗೆ. ಅಂದ್ರೆ ಈ ಡೇಟ್ ಅಲ್ಲಿ ಹೌದು. ಆಮೇಲೆ ಈ ಡೇಟ್ ಅಲ್ಲಿ ತುಂಬಾ ಬೆಂಕಿ ಅನಾಹುತಗಳಾಗುತ್ತೆ. ತುಂಬಾ ಜನ ಬೆಂಕಿಲಿ ಸುಟ್ಟೋಗ್ಬಿಡ್ತಾರೆ, ಕಟ್ಟಡಗಳೆಲ್ಲ ಸುಟ್ಟೋಗೋ ತರ ಎಲ್ಲ ತೋರಿಸ್ತಾ ಇತ್ತು ನಮ್ಗೆ. ಈ ಡೇಟ್ ಒಳಗಡೆ ಆಗುತ್ತೆ. ಮತ್ತೆ ಇದೇ ವರ್ಷ 11 ಅಕ್ಟೋಬರ್ 2026ರಿಂದ ನವೆಂಬರ್ 15 ಒಳಗಡೆ ಈ ತರ ದುರ್ಘಟನೆಗಳು, ಬೆಂಕಿ ದುರ್ಘಟನೆಗಳು ಅಂದ್ರೆ ನೆಕ್ಸ್ಟ್ ಕಮಿಂಗ್ ಅಪ್ ಅಕ್ಟೋಬರ್ 11ರಿಂದ ನವೆಂಬರ್ 15 ಒಳಗಡೆ ಇವಾಗ ಏನ್ ನಡೆಯುತ್ತೋ ಲಾಸ್ಟ್ ಮಂತ್, ಈ ಮಂತ್ ಎಲ್ಲ ಏನ್ ನಡೆಯುತ್ತೋ ಅದನ್ನೇ ಮತ್ತೆ ರಿಪೀಟ್ ಆಗುತ್ತೆ. ಸೇಮ್ ಅದೇ ತರನೇ ಬೆಂಕಿ ಅನಾಹುತಗಳು, ಫ್ಲೈಟ್ ಬಿದ್ದೋಗೋದು, ತುಂಬಾ ಜನ ಸಾಯೋದು, ತುಂಬಾ ದುರ್ಘಟನೆಗಳು, ತುಂಬಾ ತೊಂದರೆಗಳು ತೋರಿಸ್ತಾ ಇದೆ. ಇದು ನಡೆಯುತ್ತೆ ಸರ್. ಆಮೇಲೆ 2 ಜೂನಿಂದ ಹಿಡಿದು 20 ಜೂನ್ ಒಳಗಡೆ ತುಂಬಾ ಜನ ಮೆಂಟಲ್ ಟ್ರಸ್ಟ್ ಅಂದ್ರೆ ಒಂಥರ ಮಾತಾಡೋದೇ ವಿಚಿತ್ರ. ತುಂಬಾ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಪ್ರೆಷರ್ ಒಂಥರ ನಮ್ಮ ಮನಸ್ಸು, ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಈ ತಿಂಗಳಲ್ಲಿ ಈ ಡೇಟ್ ಒಳಗಡೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಜನ. ಸೂಸೈಡ್ ಕೇಸ್ಗಳು ಜಾಸ್ತಿ ಬರುತ್ತೆ ಆ ಟೈಮಲ್ಲಿ. ಮನೆಗಳಲ್ಲಿ ಪರಿವಾರ ತುಂಬಾ ಚೆನ್ನಾಗಿರಲ್ಲ, ನೋಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಮಾನಸಿಕ ಒತ್ತಡಗಳು ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದ್ರಲ್ಲಿ ಯಾವ್ಯಾವ ರಾಶಿಗೆ ಜಾಸ್ತಿ ತೊಂದರೆ ಅಂದ್ರೆ ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ ಮತ್ತೆ ಮಕರ ರಾಶಿ. ಈ ರಾಶಿಯಲ್ಲಿ ಇರೋರಿಗೆ ತೊಂದರೆ ಜಾಸ್ತಿ. ಅವ್ರು ಜಾಸ್ತಿ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟು ಸೂಸೈಡ್ಗಳು ಮಾಡ್ಕೊಳ್ಳೋದು, ಮನೆಗಳಲ್ಲಿ ಸಾಂಸಾರಿಕ ಜೀವನ ಕೆಡೋದು, ಜಗಳಗಳು ಅತಿ ಹೆಚ್ಚು ಈ ಥರನೇ ನಡೆಯುತ್ತೆ. ತುಂಬ ಹುಷಾರಾಗಿರ್ಬೇಕು. ಅದಾದ್ಮೇಲೆ ಸರ್ ಜುಲೈ 20ರಿಂದ ಅದಾದ್ಮೇಲೆ ಈ ತಿಂಗಳು ಆದ್ಮೇಲೆ ಜುಲೈ 20ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಡಿಪ್ರೆಷನ್ಗೆ ಹೋಗಿರೋರೆಲ್ಲ ಸ್ವಲ್ಪ ನಾರ್ಮಲ್ ಲೆವೆಲ್ಗೆ ಬರ್ತಾರೆ. ಈ ಥರ ವಿಚಾರಗಳೆಲ್ಲ ತುಂಬ ಬರುತ್ತೆ ಸರ್. ಕೇರ್ಫುಲ್ ಆಗಿರಬೇಕು. 2028ಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಮಹಾಮಾರಿ ಕಾಯಿಲೆ ಬರುತ್ತೆ. 2028ಕ್ಕೆ 100%. ಈಗ ಕೊರೋನಾ ಯಾವ ಥರ ಬಂತು ಅದೇ ಥರನೇ ಬಂದು ತುಂಬ ಜನ 2028-29ಕ್ಕೆ ಆಲ್ಮೋಸ್ಟ್ ವರ್ಲ್ಡಲ್ಲಿ 35% ಜನ ತುಂಬ ಕಾಯಿಲೆಗೆ ತುತ್ತಾಗ್ತಾರೆ. 2030ರಲ್ಲಿ ಒಂದು ಬ್ರೀತಿಂಗ್ ತೊಂದರೆ ಬರುತ್ತೆ, ಅಂದ್ರೆ ಉಸಿರಾಟದ ತೊಂದರೆ ಕಾಯಿಲೆ ಬರುತ್ತೆ. ಅದು ಕೂಡ ಈ ಗಾಳಿಯಲ್ಲಿ ಹರಡುತ್ತೆ. ಈಗ ಕೊರೋನಾ ಯಾವ ತರ ನಮ್ಗೆ ಮಹಾಮಾರಿಯಾಗಿ ಪರಿಣಮಿಸುತ್ತೋ ಅದೇ ತರನೇ ಇದು ಕೂಡ ತುಂಬಾ ದೊಡ್ಡದಾಗಿ ಪರಿಣಮಿಸುತ್ತೆ. ಅವಾಗ ಪ್ರತಿಯೊಂದು ಮನೆಯಲ್ಲೂ ಈಗ ಯಾವ ತರ ಸಿಲಿಂಡರ್ಸ್ ಇದೆಯೋ ಅದೇ ತರ ಪ್ರತಿಯೊಂದು ಮನೆಯಲ್ಲೂ ನಾವು ಆಕ್ಸಿಜನ್ ತಂದಿಟ್ಕೋಬೇಕು ಸಿಲಿಂಡರ್ಗಳು. ಈ ಪರಿಸ್ಥಿತಿ 100% ಬಂದೇ ಬರುತ್ತೆ ಅಂತ ತೋರಿಸ್ತಾ ಇದೆ. ಜನ ಕೋವಿಡ್ ತರನೇ ಅದಕ್ಕೂ ಬೆಚ್ಚಿ ಬೀಳ್ಬಿಡ್ತಾರೆ ಜನ. ತುಂಬಾ ಸಮಸ್ಯೆಗಳು, ಬ್ರೀತಿಂಗ್ ಸಮಸ್ಯೆ ಬರುತ್ತೆ, ಉಸಿರಾಟದ ಸಮಸ್ಯೆ ಬಂದು ತುಂಬಾ ಜನ ಸಾಯ್ತಾರೆ. ಅದು ತುಂಬಾ ಮಹಾಮಾರಿ ತರ ಬೆಳೆಯುತ್ತೆ, ತುಂಬಾ ದೊಡ್ಡ ಕಾಯಿಲೆ ತರ ಬೆಳೆದೋಗ್ಬಿಡುತ್ತೆ. ಈ ತರ ತೊಂದರೆಗಳೆಲ್ಲ ತೋರಿಸ್ತಾ ಇದೆ ಸರ್. ಸೊ ಇವೆಲ್ಲ ನೋಡಕ್ ಹೋದ್ರೆ ತುಂಬಾ ಅಪಾಯ ಇದೆ. ಮುಂದೆ 2028 ನೀವು ಹೇಳಿರೋದು ಈಗ ಪ್ರೆಸೆಂಟ್. ಹೌದು. ಈ ವರ್ಷದಲ್ಲೇನೆ ಕೆಲವೊಂದು ಅಪಘಾತಗಳು ಮತ್ತೆ ಡಿಪ್ರೆಷನ್ಗೆ ಹೋಗುವಂಥದ್ದು, ಬೆಂಕಿ ಅವಘಡಗಳು ಇವೆಲ್ಲ ಈ ವರ್ಷದಲ್ಲೇ ಹೇಳ್ತಾ ಇದ್ದಾರೆ. ಹೌದೆಲ್ಲ ಈ ವರ್ಷ ಇದೆ ಸರ್. ತನಕ ಅಂದ್ರೆ ಈ ಸಣ್ಣ ಪುಟ್ಟ ಇದ್ರು ಅಲ್ಲಿ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ತುಂಬಾ. ಆಮೇಲೆ ಇದು ಇವಾಗ ನಾವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಒಳಗಡೆ ಮತ್ತೆ ಶೇರ್ ಮಾರ್ಕೆಟ್ ಎಲ್ಲ ಫುಲ್ಲು ಒಂದು ಫೇಕ್ ನ್ಯೂಸ್ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ಎಲ್ಲ ಫುಲ್ಲು ಕ್ರಾಶ್ ಆಗ್ಬಿಡುತ್ತೆ. ತುಂಬಾ ಜನ ಕೋಟಿಗಟ್ಟಲೆ ಹಣ ಕಳ್ಕೊಬಿಡ್ತಾರೆ ಸರ್. ಅದು ಮೇಲೆ ಹೋಗೋದಿಲ್ಲ, ಸ್ವಲ್ಪ ಮೇಲೆ ಹೋದಂಗೆ ಹೋಗುತ್ತೆ. ಫೇಕ್ ನ್ಯೂಸ್ ಬಂದು ತುಂಬಾ ಜನ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದು ತುಂಬಾ ಡೇಂಜರು, ತುಂಬಾ ತೊಂದರೆ ಕೊಟ್ಬಿಡುತ್ತೆ ಅದು. ಸೊ ಈ ಒಂದು ಜ್ಞಾನ ನಿಮ್ಗೆ ಯಾವ ಥರ ಗೋಚರ ಆಗಿತ್ತು, ಈ ವಿಚಾರಗಳೆಲ್ಲ ಹೆಂಗೆ ತಿಳ್ಕೊಂಡ್ರಿ ಅದನ್ನು ತಿಳಿಸ್ಬಿಡಿ ಸರ್. ಈ ವಿಚಾರ ಬಂದ್ಬಿಟ್ಟು ನಮ್ಮ ಕೈವಾರ ತಾತ, ನಮ್ಮ ತಾತ ಅವ್ರು ಏನೇ ಇದ್ದಾರೆ ಕೈವಾರ ತಾತಯ್ಯನವ್ರ ಶಿಷ್ಯ, ಅವ್ರು ನಮ್ಗೆ ಏನಾದರೂ ಕೇಳಿದ್ರೆ ತಿಳಿಸ್ಕೊಡ್ತಾರೆ ಸರ್. ಕನೆಕ್ಟ್ ಇರ್ತಾರೆ, ಕರೆಕ್ಟಾಗಿ ಹೇಳ್ತಾರೆ ಅವರು. ಯಾವ ಥರ ಕನೆಕ್ಟ್ ಆಗ್ತೀರಾ ಅವ್ರಿಗೆ? ಅವರು ಬೆಳಗಿನ ಜಾವ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಕನೆಕ್ಟ್ ಆಗ್ತಾರೆ ಸರ್ ನಮ್ಗೆ. ಅವರು ತಲೆ ಕೂದಲೆಲ್ಲ ಫುಲ್ಲು ವೈಟ್ ಇರ್ತಾರೆ. ನನ್ ಕಣ್ಣಿಗೆ ಕಾಣಿಸಿರೋದು ಫುಲ್ಲು ವೈಟ್, ಒಂದು ಕೂದಲು ಕೂಡ ಕಪ್ಪಿಲ್ಲ ಅವ್ರಿಗೆ. ಗಡ್ಡ ಸಮೇತ ವೈಟ್ ಇದೆ. ಒಂದು ನಾರ್ಮಲ್ ಹೈಟ್ಗೆ ಇರ್ತಾರೆ, ತುಂಬಾ ಹೈಟ್ ಏನಿಲ್ಲ. ಬರ್ತಾರೆ, ನಿಂತ್ಕೊಳ್ತಾರೆ, ಡೈರೆಕ್ಟ್ ಆಗಿ ನಿಂತ್ಕೊಳ್ತಾರೆ. ನನ್ಗೆ ಹೋಗೋ ಬಾರೋ ಅಂತಾರೆ. ನಾನು ಏನಪ್ಪ ಅಂತೀನಿ, ಅಪ್ಪ ಅಂತೀನಿ ಅವ್ರಿಗೆ. ಅವ್ರು ನನ್ಗೆ ನೋಡೋ ಈ ತರದ್ ಹಿಂಗೆ ಆಗುತ್ತೆ ನೋಡೋ, ಅಲ್ಲ ಆ ತರ ನಡೀತಾ ಇದೆ. ಯಾರಾದ್ರೂ ನಮ್ ಜಮೀನ್ ಬಗ್ಗೆ, ನಮ್ಮೂರಲ್ಲಿ ಯಾರಾದ್ರೂ ನಮ್ ಜಮೀನ್ ಬಗ್ಗೆ ಯಾರಾದ್ರೂ ಮಾತಾಡ್ಕೊಂಡ್ರು ನನ್ಗೆ ಹೇಳ್ತಾರೆ, ಅವ್ರು ಸೂಚನೆ ಕೊಡ್ತಾರೆ ಬಂದು. ಆಮೇಲೆ ನನಗೆ ನೀಟಾಗಿ ಕಾಣ್ತಾರೆ ಯಾರು ಮಾತಾಡ್ತಾ ಇದಾರೆ, ಅವ್ರು ನಮ್ಮೂರವರ ಪಕ್ಕದೂರವರ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಕಾಣಿಸ್ತಾರೆ. ವ್ಯಕ್ತಿಗಳು ವಾಯ್ಸ್ ಸಮೇತ ಕೇಳಿಸುತ್ತೆ ನನ್ಗೆ. ನಮ್ ಜಮೀನ್ ಬಗ್ಗೆ ನಮ್ಗೆ ಯಾರಾದ್ರೂ ತೊಂದರೆ ಕೊಡೋರು, ಅವಘಡಗಳು ಕೊಡೋರು ಯಾರಾದ್ರೂ ಇದ್ರೆ ತೊಂದರೆಗಳು ಅದು ತಿಳಿಸ್ಕೊಡ್ತಾರೆ. ಮತ್ತೆ ಈ
ಪ್ರಪಂಚಕ್ಕೆ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅದನ್ನು ತಿಳಿಸ್ಕೊಡ್ತಾರೆ ಕೇಳಿದ್ರೆ. ಡೇಟ್ ಸಮೇತ ಹೇಳ್ತಾರೆ, ಇಂಥ ಇಷ್ಟು ದಿನದಲ್ಲಿ ಆಗುತ್ತೆ ಅಂತ ಅದನ್ನು ತಿಳಿಸ್ಕೊಡ್ತಾರೆ. ಸೂಪರ್, ಒಳ್ಳೆ ಒಂದು ಇದೆ. ಇವರನ್ನ ನೀವು ಆಟೋಮೆಟಿಕ್ ಅವ್ರು ಕನೆಕ್ಟ್ ಆಗಿದ್ದ, ಇಲ್ಲ ಅವ್ರನ್ನ ಸಿದ್ಧಿ ಮಾಡ್ಕೊಂಡು ಅವ್ರು ಬೇಕು ನಮಗೆ ಅಂತ ಕನೆಕ್ಟ್ ಆಗಿದ್ದ? ಇಲ್ಲ ಸರ್, ಅದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವರು ನಮ್ಮ ಸ್ವಂತ, ನಾವು ಬ್ಲಡ್ ರಿಲೇಷನ್ ನಮ್ಮ ತಾತ ಅವರು ನಮಗೆ. ಅದು ಬೈ ಬರ್ತಾಗೆ ಬಂದಿದೆ ಸರ್ ನಮಗೆ. ಅವರು ಕನೆಕ್ಟ್ ಆಗಿದೆ ನಾನು ದೊಡ್ಡವನಾದ್ಮೇಲೆ, ಚಿಕ್ಕವನಿದ್ದಾಗ ಕನೆಕ್ಟ್ ಆಗಿರಲಿಲ್ಲ ಅವರು. ನಾನು ದೊಡ್ಡವನಾದ್ಮೇಲೆ ನಮಗೆ ಸ್ವಲ್ಪ ಜ್ಞಾನ, ಈ ಪ್ರಪಂಚದ ಜ್ಞಾನ, ಜ್ಯೋತಿಷದ ಜ್ಞಾನ ಎಲ್ಲ ಬೆಳೆಸ್ಕೊಂಡ್ಮೇಲೆ, ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ ಮೇಲೆ ಅವರೇ ಕನೆಕ್ಟ್ ಆಗಿದ್ದು ನಮಗೆ. ಓಕೆ ಓಕೆ, ಸೂಪರ್, ಒಳ್ಳೆ ವಿಚಾರ. ಸೊ ವೀಕ್ಷಕರು, ಯಾಕಂದರೆ ಇದು ರಮೇಶ್ ಶರ್ಮಾ ಅವರು ಇದಕ್ಕೆ ಬಿಫೋರು ಫ್ಲೈಟ್ಗಳು ಕ್ಲಾಶ್ ಆಗೋದು ಹೇಳಿದ್ರು, ಅದು ಕೆಲವು ಘಟನೆಗಳು ನಡೆದಿದ್ದಾವೆ, ಅವುಗಳ ವಿಡಿಯೋಗಳು ತೋರಿಸಿದ್ದೀವಿ. ಸೊ ಈಗೂ ಕೂಡ ನೆಕ್ಸ್ಟ್ ಮುಂದೆ ಕೂಡ ಈ ಒಂದಷ್ಟು ವಿಚಾರಗಳು ಅವರು ತಿಳಿಸಿದ್ದಾರೆ, ಇವೆಲ್ಲ ಒಂದಷ್ಟು ಎಚ್ಚರಿಕೆ ಇರಬೇಕು ಅಂತೇಳಿ. ಸೊ ಅವುಗಳ ಬಗ್ಗೆ ಗಮನ ಇಟ್ಕೊಳ್ಳಿ, ಸಾಕಷ್ಟು ಕೇರ್ಫುಲ್ಲಾಗಿ ಇಲ್ಲಿ ಬದುಕಬೇಕಾಗಿ ಬರುತ್ತೆ. ಒಂದು ಸರಿ ಜೀವ ಕಳ್ಕೊಂಡ್ಮೇಲೆ ವಾಪಸ್ ಬರೋಲ್ಲ. ಬಟ್ ಘಟನೆಗಳು ಆಗೋದು ಅವ್ರ ಗಮನಕ್ಕೆ ಅವ್ರು ಹೇಳಿದ್ದಲ್ಲ, ಅವ್ರ ಹಿಂದೆ ಅವರ ತಾತ ಅವ್ರದ್ದೊಂದು ಶಕ್ತಿ, ಅವರು ಸಾಧಕರು, ಅವರು ಕೈವಾರ ತಾತ ಅವರು ಜೊತೆಯಲ್ಲಿದ್ದವರು, ಹಾಗಾಗಿ ಅವರಲ್ಲಿ ಒಂದು ಜ್ಞಾನ ಇರುತ್ತೆ. ಆ ರೂಪದಲ್ಲಿ ಅವ್ರಿಗೆ ಸೂಚನೆಗಳು ಸಿಗ್ತಾ ಇದ್ದಾವೆ. ಅವುಗಳನ್ನ ನಾನು ಕೇಳಿದ್ದೆ, ಈ ಥರ ಏನಾದರೂ ನೆಕ್ಸ್ಟ್ ಕೂಡ ಸೂಚನೆಗಳು ಸಿಕ್ಕರೆ ತಿಳಿಸಿ ಅಂದ್ಬಿಟ್ಟು ಅವರು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.